ತಿಮ್ರೋಡಿ ಗ್ಯಾಂಗ್ ಅಯ್ಯಯ್ಯೋ ಇದನ್ನ ಕೇಳಿ 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 ರಾಜ್ಯದ ಜನತೆಗೆ ಏನ್ರಿ ಇವ್ರ ಗ್ಯಾಂಗ್ ಸಾವಾಸ ಸಾಕಾಗಿ ಹೋಗ್ಬಿಟ್ಟಿದೆ ಈ ಗ್ಯಾಂಗು. ಅಲ್ಲಿ ಯಾವುದೋ ಗ್ಯಾಂಗ್ ಕೇಳ್ತಾ ಇದ್ವಿ, ಇಲ್ಲಿ ಯಾವುದೋ ಗ್ಯಾಂಗ್ ಕೇಳ್ತಾ ಇದ್ವಿ, ಮುಂಬೈ ಗ್ಯಾಂಗ್, ಮುಂಬೈ ಡಾನ್ ಇವೆಲ್ಲ ಕೇಳ್ತಾ ಇದ್ವಿ. ಅವರನ್ನ ಮೀರಿಸೋ ಥರ ಇದೆ ಅಲ್ವೇನ್ರಿ ಅನ್ನೋ ರೀತಿಯಲ್ಲಿ ಬಂದು ತಲುಪಿದೆ. ಈ ತಿಮ್ರೋಡಿ ಗ್ಯಾಂಗ್ನಲ್ಲಿ ಕೆಲವು ಪಾತ್ರಗಳನ್ನು ನಿರ್ವಹಿಸಿದಂತಹ ಪಾತ್ರಧಾರಿಗಳಲ್ಲಿ ಒಬ್ಬರು ಗಿರೀಶ್ ಮಟ್ಟಣ್ಣವರ್. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪ ಪ್ರಕರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರುವಂತ ಬೆಳವಣಿಗೆ ಈಗ SIT ಕಚೇರಿಗೆ ಗಿರೀಶ್ ಮಟ್ಟಣ್ಣವರು ಹೋಗಿ ತಲುಪಿರೋದು. ಯಾಕೆ ಅಂತಂದ್ರೆ ನನ್ನ ಬಳಿ ಸಾಕಷ್ಟು ದಾಖಲೆಗಳಿವೆ, ವಿಚಾರಣೆ ಕರೀರಿ ನನ್ನನ್ನ ಅಂತ ಇಮೇಲ್ ಮೂಲಕವಾಗಿ ಕಳಿಸಿದ್ರು. ತನಿಖೆಗೆ ಪೂರಕವಾದ ದಾಖಲೆಯನ್ನ ನೀಡ್ತೀನಿ ಅಂತ ಮಟ್ಟಣ್ಣವರು ಹೇಳಿಕೊಂಡಿದ್ರು. ಅದರಂತೆ ದಾಖಲೆಗಳ ಸಮೇತವಾಗಿ SIT ಕಚೇರಿಗೆ ಈಗ ಹೋಗಿ ಹಾಜರಾಗಿರೋದು. ಲ್ಯಾಪ್ಟಾಪ್, ಪೆನ್ ಡ್ರೈವ್ ಸಮೇತವಾಗಿ SIT ಕಚೇರಿಗೆ ಹಾಜರಾಗಿದ್ದಾರೆ. ಇಮೇಲ್ನಲ್ಲಿ SIT ಮುಖ್ಯಸ್ಥರಿಗೆ ಮನವಿಯನ್ನ ಗಿರೀಶ್ ಮಟ್ಟಣ್ಣವರು ಮಾಡಿದ್ರು. ನನ್ನನ್ನು ಕರೀರಿ, ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದಾವೆ, ನಾನೆಲ್ಲ ಕೊಡ್ತೀನಿ, ಪೂರಕವಾಗಿರುವಂತಹ ಸಾಕ್ಷಿಗಳಿವೆ ಅಂತ ಹೇಳಿದ್ರು. ಈ ಸಾಕ್ಷಿಗಳು ಅದೇ ರೀತಿಯಾಗಿ ಬುರುಡೆ ಬಿಡೋ ರೀತಿಯಲ್ಲಿ ಏನಾದರೂ ಇದ್ದಿದ್ದರೆ ಅವರು ಕೂಡ ಆರೋಪಿಯಾಗಿ ನಿಂತ್ಕೊಳ್ತಾರೆ. ಕಾರಣ ಇಲ್ಲಿಯವರೆಗೂ ಬಿಟ್ಕೊಂಡು ಬಂದಿದ್ದೇ ಬುರುಡೆ ಅಲ್ವಾ. ಸೊ ಈ ಬುರುಡೆ ಯಾವ ರೀತಿಯಾಗಿ ಬುರುಡೆಯನ್ನು ಆಡಿಸುತ್ತೆ ಸಾಕ್ಷಿಗಳು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ನಿಜವಾಗಿಯೂ ಕೂಡ ಸಾಕ್ಷಿಗಳು ಗುಂಡಿ ಅಗದಾಗ್ಲೇ ಸಿಗಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ಯಾವ ಸಾಕ್ಷಿಗಳು ಅನ್ನೋದು ನನಗೆ ಭಾಳ ಇಂಪಾರ್ಟೆಂಟ್ ಕ್ಯೂರಿಯಾಸಿಟಿ ಇದೆ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ನಿಜವಾದಂಥ ಸಾಕ್ಷಿಗಳನ್ನು ಗುಂಡಿ ಅಗದಾಗ್ಲೇ ಯಾವುದೇ ರೀತಿಯಾದಂಥ ಸಾಕ್ಷಿಗಳಲ್ಲಿ ಸಿಗಲಿಲ್ಲ. ಇನ್ನು ತನಿಖೆಗೆ ಪೂರಕವಾದಂಥ ಸಾಕ್ಷಿಗಳನ್ನು ನಾನು ಕೊಡ್ತೀನಿ ಅಂತ ಲ್ಯಾಪ್ಟಾಪು, ಪೆನ್ ಡ್ರೈವ್ ಇವುಗಳೆಲ್ಲ ತಗೊಂಡೋದ್ರೆ ಏನು ಸಾಕ್ಷಿ, ಯಾವ ಕೇಸಿಗೆ ಸಂಬಂಧಪಟ್ಟಂಥ ಸಾಕ್ಷಿಗಳಿವು ಅಂತ? ಗಿರೀಶ್ ಮಟ್ಟಣ್ಣವರು ಈ SITಯ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರಿಗೆ ಒಂದು ಇಮೇಲನ್ನು ಹಾಕಿದ್ರು. ಅದರಲ್ಲಿ ಈ ಪ್ರಕರಣಕ್ಕೆ, ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನನ್ನ ಹತ್ರ ಸಾಕ್ಷ್ಯ ಇದೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ರು. ಜೊತೆಗೆ ನನ್ನನ್ನು ಆ ವಿಚಾರಣೆ ಮಾಡಲಿಕ್ಕೆ ನನ್ನನ್ನು ಕರೀರಿ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ರು. ಈ ಕಾರಣಕ್ಕಾಗಿ ಇವತ್ತು ಕರೆದಿರುವಂಥ ಸಾಧ್ಯತೆಗಳಿರುವಂಥದ್ದು. ಈಗ ಸದ್ಯ ಪ್ರಣವ್ ಮೊಹಂತಿ ಅವರು ಇಲ್ಲಿಂದ ತೆರಳಿದ್ದಾರೆ. ಆದರೆ ಅಧಿಕಾರಿಗಳಿದ್ದಾರೆ, ಅವ್ರ ಹತ್ರ ಈ ತಾನು ತಂದಿರುವಂಥ ಲ್ಯಾಪ್ಟಾಪ್ ಆಗಿರ್ಬೋದು, ಪೆನ್ ಡ್ರೈವ್ ಆಗಿರ್ಬೋದು, ಅದರಲ್ಲಿ ಏನು ಮಾಹಿತಿ ಇದೆ ಅದನ್ನು ಕೊಡುವಂಥ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆಗಳಿದೆ. ಆದರೆ ಆರಂಭದ ದಿನಗಳಿಂದ ಬುರುಡೆ ಬಿಟ್ಟಿರುವಂಥ ಇಡೀ ಗ್ಯಾಂಗಿನಲ್ಲಿ ಯಾವ ಪಾಯಿಂಟ್ಗಳನ್ನು ತೋರಿಸಿದ್ರು ಏನೂ ಪತ್ತೆ ಆಗಿರಲಿಲ್ಲ. ಹಾಗಾಗಿ ಆ ಬಳಿಕ ಚಿನ್ನಯ್ಯನನ್ನು ಆರೋಪಿಯನ್ನಾಗಿ ಬಂಧನ ಮಾಡಲಾಯಿತು. ಬಂಧನ ಮಾಡಿದ ಬಳಿಕ ಈ ಬುರುಡೆ ಗ್ಯಾಂಗ್ನವರೆಲ್ಲ ಆತನಿಗೆ ಉಲ್ಟ ಹೊಡೆಯುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲೂ ಈ ಗಿರೀಶ್ ಮಟ್ಟಣ್ಣವರು ಆತನಿಗೆ ಮತ್ತೆ ಟಾರ್ಗೆಟ್ ಮಾಡಿ ಮಾತಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಇದರ ಹಿಂದೆ ಇರುವಂಥವರು ನಾವಲ್ಲ ಅನ್ನುವಂಥದ್ದನ್ನು ಹೇಳುವುದರ ಮೂಲಕ ಈಗ ಮತ್ತೊಂದು ರೀತಿಯಲ್ಲಿ ಈ ರೀತಿಯಾದಂಥ ಮತ್ತೊಂದು ಕಥೆಯನ್ನು ಹಿಡ್ಕೊಂಡು ಬಂದಿರುವಂಥ ಸಾಧ್ಯತೆಗಳಿದೆ. SIT ಅಧಿಕಾರಿಗಳು ಎಲ್ಲ ಸತ್ಯಾಸತ್ಯತೆಗಳನ್ನು ಖಂಡಿತವಾಗಿಯೂ ಬಹಿರಂಗಗೊಳಿಸ್ತಾರೆ. ಅದರ ಭಾಗವಾಗಿ ಈಗ ಮಟ್ಟಣ್ಣವರು ಬಂದಿರುವಂಥದ್ದು ಯಾವ ಕಾರಣಕ್ಕನ್ನ ಅನ್ನುವಂಥದ್ದನ್ನು ಈ ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅರುಣ್, ಓಕೆ, ಇಷ್ಟು ದಿನ ಯಾಕೆ ಈ ಎಲ್ಲವನ್ನ ಕೂಡ ಗೌಪ್ಯವಾಗಿಟ್ಕೊಂಡು ತಮ್ಮ ಬಳಿ ದಾಖಲೆಗಳಿದೆ ಅಂತ ಹೇಳಿ ತೋರಿಸ್ಕೊಂಡು ಓಡಾಡ್ತಾ ಇದ್ರು? ತನಿಖೆ ಇಷ್ಟೊತ್ತಿಗೆ ಮುಗದೆ ಹೋಗಿರೋದಲ್ವಾ? ಮುಂಚೆನೆ ಎಲ್ಲ ಸಾಕ್ಷ್ಯಗಳನ್ನ ಕೊಟ್ಟಿದ್ದಿದ್ರೆ ಇಷ್ಟೊಂದು ರಾಜ್ಯದಲ್ಲಿ, ದೇಶದಲ್ಲಿ, ಪ್ರಪಂಚದಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುವಂತ ಮಟ್ಟಕ್ಕೆ ಹೋಗ್ತಾನೆ ಇರಲಿಲ್ಲ. ಯಾರು ಇದ್ರು ಅವ್ರನ್ನೆಲ್ಲ ಒಳಗಡೆಗೆ ಹಾಕ್ತಾ ಇದ್ರಲ್ವಾ? ಹೌದು ಅರುಣ್, ಆರಂಭ ದಿನದಿಂದಲೂ ನಮ್ಮ ಹತ್ರ ದಾಖಲೆಗಳಿದೆ. ನಮ್ಮ ಹತ್ರ ಮೊಬೈಲಲ್ಲಿದೆ, ಪೆನ್ ಡ್ರೈವಲ್ಲಿದೆ, ಹಾರ್ಡ್ ಡಿಸ್ಕಲ್ಲಿದೆ, ಕಂಪ್ಯೂಟರಲ್ಲಿದೆ, ಲ್ಯಾಪ್ಟಾಪಲ್ಲಿದೆ, ಹೀಗೆ ಕಥೆಯನ್ನೇ ಹೇಳ್ತಾ ಇದ್ರು. ಆದರೆ ಯಾವುದೇ ಕಾರಣಕ್ಕೆ ಅದನ್ನು ತಂದು ತೋರಿಸುವಂಥ ಕೆಲಸಗಳನ್ನು ಮಾಡಿಲ್ಲ. ಅದರ ಬದಲಾಗಿ ಕೇವಲ ಈ ಬುರುಡೆ ಮ್ಯಾನ್ ಯಾರಿದ್ದಾನೆ ಚಿನ್ನಯ್ಯ, ಆತನನ್ನು ಕಳಿಸಿ ಆತನ ಹತ್ರ ದೂರು ಕೊಡಿಸುವಂಥದ್ದು, ಆತನ ಹತ್ರ ಒಂದು ತಲೆಬುರುಡೆಯನ್ನು ಕೊಟ್ಟು ಅದನ್ನು ನ್ಯಾಯಾಲಯಕ್ಕೆ ಕೊಡಿಸುವಂಥದ್ದು, ಆ ಬಳಿಕ ಗುಂಡಿ ತೆಗೆಯುವಂಥ ಕೆಲಸಗಳನ್ನು ಮಾಡುವಂಥದ್ದು, ಇದೇ ಕೆಲಸಗಳನ್ನು ಮಾಡ್ತಾ ಹೋದ್ರು. ಆದರೆ ಎಲ್ಲೂ ಯಾವುದೇ ರೀತಿಯಾದಂಥ ದಾಖಲೆಗಳನ್ನು ಕೊಡಲಿಕ್ಕೆ ಈ ಬುರುಡೆ ಗ್ಯಾಂಗ್ನವರಿಗೆ ಸಾಧ್ಯ ಆಗಿಲ್ಲ. ಈಗ ಕೊನೆಯ ಗಳಿಗೆಯಲ್ಲಿ ಎಲ್ಲವೂ ಮುಗಿದೋಯ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಾಗೆ ಆ ಆರೋಪಿಯನ್ನ ಬಂಧನಾದ ಬಳಿಕ ಈಗ ಒಬ್ಬೊಬ್ಬರಿಗೆ ನೋಟಿಸ್ ಕೊಡುವಂಥ ಹಂತಕ್ಕೆ ತಲುಪಿದ್ದಾರೆ. ಒಂದು ಕಡೆಯಲ್ಲಿ ತಿಮರೋಡಿಯ ಮನೆಗೆ ಹೋಗಿ ಶೋಧ ಮಾಡಿದ್ದಾರೆ. ಅಲ್ಲಿ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂದಿದೆ, ಒಂದಷ್ಟು ವಸ್ತುಗಳು ಪತ್ತೆ ಆಗಿದೆ. ಇದೆಲ್ಲವೂ ನಮ್ಮ ಬುಡಕ್ಕೆ ಬಂದಿದೆ ಅನ್ನುವಂಥದ್ದು ಒಂದು ತಿಳಿಯುವ ಹಂತದಲ್ಲಿ ಈಗ ಈ ರೀತಿಯಾದಂಥ ಒಂದು ಹೊಸ ಕಥೆಯನ್ನು ಇಟ್ಕೊಂಡು ಬಂದಿರುವಂಥ ಸಾಧ್ಯತೆಗಳಿದೆ. ಏನೇ ಇದ್ರೂ ಪೊಲೀಸರು SIT ಅಧಿಕಾರಿಗಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವರು ಕೊಟ್ಟಿರುವಂಥ
ಎಲ್ಲ ದಾಖಲೆಗಳನ್ನು ತೆಗೆದುಕೊಳ್ತಾರೆ. ಜೊತೆಗೆ ಇವರಲ್ಲಿ SIT ಅಧಿಕಾರಿಗಳಲ್ಲಿ ಯಾವ ರೀತಿಯಾದಂಥ ದಾಖಲೆಗಳು ಈ ಪ್ರಕರಣದಲ್ಲಿ ಇದೆ ಅದೆಲ್ಲವನ್ನ ಹಿಡ್ಕೊಂಡು ಮುಂದಿನ ದಿನಗಳಲ್ಲಿ ಒಬ್ಬೊಬ್ಬರಿಗೆ ನೋಟಿಸ್ ಕೊಟ್ಟು ಒಬ್ಬೊಬ್ಬರನ್ನೇ ಕರೆದು ವಿಚಾರಣೆ ಮಾಡಿ ಮತ್ತೆ ಬಂಧನ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಈಗ ಆ ಬಂಧನಕ್ಕೊಳಗಾಗಿರುವಂತ ಆರೋಪಿ ಚಿನ್ನಯ್ಯ ಯಾರಿದ್ದಾನೆ ಆತ ಕೊಟ್ಟಿರುವಂತ ಮಾಹಿತಿಯ ಪ್ರಕಾರ ನನ್ನ ಸೂತ್ರಧಾರಿಗಳೇ ಇವರೇ ಅನ್ನುವಂಥ ಹೆಸರುಗಳನ್ನು ಹೇಳ್ಕೊಂಡಿರೋದ್ರಿಂದ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿರುವಂಥದ್ದು. ಈಗ ಆರಂಭದಲ್ಲಿ ಮಟ್ಟಣ್ಣನವರ ಹತ್ರ ಏನಿದೆ ಮಾಹಿತಿ ಅದನ್ನು ಕೊಡಲಿಕ್ಕೆ ಈಗ ಬಂದಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಇರುವಂಥದ್ದು. ಆ ಕಾರಣಕ್ಕಾಗಿ ಅವ್ರನ್ನ ಕರೆದಿದ್ದಾರೆ. ಅವರ ಹತ್ರ ಏನು ದಾಖಲೆಗಳಿದೆ ಅನ್ನುವಂಥದ್ದನ್ನು ಪರಿಶೀಲನೆಗಳನ್ನು SIT ಅಧಿಕಾರಿಗಳು ಮಾಡ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಲಿಕ್ಕೆ ಕರೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಅರುಣ್. ಓಕೆ ಸುಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.